ರಾಜ್ಯದಲ್ಲಿ ಹೊಸ ಮನೆ ಕಟ್ಟೋರಿಗೆ ಈಗ ಪವರ್ ಕನೆಕ್ಷನ್ ಬಿಸಿ ಶುರುವಾಗಿದೆ. ಬಿ ಖಾತೆ ಸೈಟ್ನಲ್ಲಿ ಮನೆ ಕಟ್ಟಿದವರಿಗೆ ಸಿಗುತ್ತಿಲ್ಲ ಓಸಿ. ವಿದ್ಯುತ್ ಸಂಪರ್ಕ ಸಿಗದೆ ಜನರು ಒದ್ದಾಡುವಂತಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಓಸಿ ಇಲ್ಲದೆ ಪವರ್ ಕನೆಕ್ಷನ್ ಇಲ್ಲ. ಬಿ ಖಾತೆ ಸೈಟ್ನಲ್ಲಿ ಮನೆ ಕಟ್ಟಿದ ಜನರ ಪರದಾಟ. ಕಟ್ಟಡದ ಸ್ವಾಧೀನಾನುಭವದ ಪತ್ರ ಕಡ್ಡಾಯ ಮಾಡಿರೋದ್ರಿಂದ ಬಿ ಖಾತಾ ಸೈಟ್ನಲ್ಲಿ ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡುವ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಬರೋಬ್ಬರಿ 1,25,000 ಮನೆಗಳಿಗೆ ಯಾವುದೇ ವಿದ್ಯುತ್ ಸಂಪರ್ಕ ಸಿಗುತ್ತಿಲ್ಲ. ರಾಜ್ಯದಲ್ಲಿ ಸುಮಾರು 4 ಲಕ್ಷ ಮನೆಗಳಿಗೆ ಸಂಪರ್ಕ ಬಾಕಿ ಇದೆ. ಇಂಧನ ಇಲಾಖೆಗೆ ಕೇಳಿದ್ರೆ ಸುಪ್ರೀಂ ಕೋರ್ಟ್ನತ್ತ ಬೊಟ್ಟು ಮಾಡಿ ತೋರುತ್ತಿದೆ. ಆದರೆ ಬೇರೆ ರಾಜ್ಯದಲ್ಲಿ ಕಡ್ಡಾಯವಲ್ಲದ ನಿಯಮ ನಮ್ಮ ರಾಜ್ಯದಲ್ಲಿ ಯಾಕೆ? ಈ ಆದೇಶ ಹೊರಬೀಳುವ ಮೊದಲೇ ಅರ್ಜಿ ಸಲ್ಲಿಸುವವರಿಗೂ ಈ ನಿಯಮ ಅನ್ವಯಿಸಿದ್ದು ಕೊಂಚ ವಿನಾಯಿತಿ ನೀಡಬೇಕು ಅಂತ ವಿದ್ಯುತ್ ಗುತ್ತಿಗೆದಾರರು ಆಗ್ರಹಿಸಿದ್ದಾರೆ. ನಮ್ಮ ಮೇನ್ ಡಿಮ್ಯಾಂಡ್ ಏನಂದ್ರೆ ಬೆಸ್ಕಾಂ ಬಂದು 4ನೇ ತಾರೀಕು ಏಪ್ರಿಲ್ 2025ಗೆ ಆದೇಶವನ್ನು ಮಾಡಿದೆ. ಅದೇ ನಾವು 4ನೇ ತಾರೀಕು ಹಿಂದೆ ಸುಮಾರು ಬೆಂಗಳೂರು ಬೆಸ್ಕಾಂ ವ್ಯಾಪ್ತಿಯಲ್ಲೇ 1,25,000 ಅಧಿಕ ಕಟ್ಟಡಗಳು, ನಾನು BBMP ವ್ಯಾಪ್ತಿ ಅಷ್ಟೇ ಹೇಳ್ತಾ ಇದ್ದೆ, ಏಕಾಏಕಿ ಆದೇಶ ಜಾರಿ ಆದ್ರಿಂದ ಸುಮಾರು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಅಂದರೆ 7 ಜಿಲ್ಲೆಗಳಿಂದ 2,25,000 ಅಧಿಕ ಕಟ್ಟಡಗಳಿಗೆ ಕರೆಂಟ್ ಇಲ್ಲ. ನಾವು ಫಸ್ಟ್ ಮನವಿಯನ್ನು ಅವ್ರಿಗೆ ಮಾಡ್ತಾ ಇರೋದು 4/4/2025 ಯಾವ್ಯಾವ ಕಟ್ಟಡಗಳಿಗೆ ಇಲಾಖೆ ವತಿಯಿಂದ ಅನುಮೋದನೆ ಆಗಿದೆ ಅಂಥವಕ್ಕೆ ನೀವು ವಿದ್ಯುತ್ ಸಂಪರ್ಕವನ್ನು ಕೊಡುವ ಮುಖಾಂತರ ಈ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ಹೊಸ ಮನೆ ಕಟ್ಟಿದ್ದು ಕನಸಿನ ಮನೆಗೆ ಹೋಗೋಣ ಅನ್ನೋ ರಪಾಡಂತೂ ಕೇಳುವಂತಿಲ್ಲ. ಕೇಸ್ ನಂಬರ್ 1, ಹೊಸ ಮನೆ ಗೃಹ ಪ್ರವೇಶ ಮಾಡಿಲ್ಲ. ಸದ್ಯಕ್ಕೆ ನಾವು ಆ ಮನೆಗೆ ಶಿಫ್ಟ್ ಆಗಿಲ್ಲ. ಯಾಕಂದರೆ ಇದರಿಂದ ಈ ಕಾರಣದಿಂದ ನಮ್ಮ ಪೇರೆಂಟ್ಸ್ಗೆ ಮನೆ ಕಟ್ಟಿದ್ರಿ ನಾವು. ಈಗ ಅವರು ಅಲ್ಲಿ ಶಿಫ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮೀಟ್ರ್ ಇಲ್ಲ. ಬಟ್ ಈಗ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ಸ್ ಅವರು, ದಟ್ ವಿ ಕ್ಯಾನ್ ಶಿಫ್ಟ್ ದೇರ್. ಬಟ್ ಅದು ಪರ್ಮನೆಂಟ್ ರೆಸೊಲ್ಯೂಷನ್ ಆಗಬೇಕಲ್ಲ ಮೇಡಮ್. ಯು ಕ್ಯಾನ್ ನಾಟ್ ರನ್ ಲೈಕ್ ದಿಸ್ ಫಾರ್ ಎವರ್. ರೆವೆನ್ಯೂ ಲಾಸ್ ಇಸ್ ನಾಟ್ ಓನ್ಲಿ ಫಾರ್ ಸ್ಟೇಟ್, ಇಟ್ಸ್ ಆಲ್ಸೋ ಲಾಸ್ ಪರ್ಸ್ನಲಿ, ಆಲ್ಸೋ ಲಾಸ್ ಫಾರ್ ಆಲ್ ಅದರ್ ಲೇಬರ್ಸ್ ಇನ್ ಟರ್ಮ್ಸ್ ಆಫ್ ನ್ಯೂ ಕನ್ಸ್ಟ್ರಕ್ಷನ್. ಆಗಲ್ಲ ಅಂದರೆ ರಿಯಲ್ ಎಸ್ಟೇಟು ಕೊಲಾಪ್ಸ್ ಆಗೋ ಚಾನ್ಸ್ ಇದೆ ಮೇಡಮ್ ಇದರಿಂದ. ಕೇಸ್ ನಂಬರ್ 2, ಮನೆ ಕಟ್ಟಿದ್ರೂ ಸಂಪರ್ಕ ಸಿಕ್ಕಿಲ್ಲ. ತಾತ್ಕಾಲಿಕ ಸಂಪರ್ಕಕ್ಕೆ ದುಬಾರಿ ಬಿಲ್ ಕಟ್ಟಬೇಕು. ನಮ್ಮ ಕಟ್ಟಡಕ್ಕೆ ನಾನು ಸಂಪರ್ಕ ತಗೋಬೇಕಾದ್ರೆ 1.5 ವರ್ಷದ ಮುಂಚೆನೇ ಸಂಪರ್ಕ ತೊಗೊಂಡಿದ್ದೀನಿ. ನನಗೆ ಹಳೆ ಮೀಟ್ರನ್ನೇ ಕೊಟ್ಟಿದ್ದಾರೆ. ಅದಾದ ನಂತರ ಈಗ ನನ್ನ ಕನ್ಸ್ಟ್ರಕ್ಷನ್ನು ಮುಗಿದಿದೆ. ಜನವರಿ ತಿಂಗಳಿಗೆ ಮುಗಿದ ನಂತರ ಮಾರ್ಚ್ ತಿಂಗಳಷ್ಟೊತ್ತಿಗೆ ನೀವು ವರ್ಕ್ ಆರ್ಡರ್ ಹಾಕಿ ಅಂತ ಹೇಳಿದ್ದಾರೆ. ಕರೆಂಟ್ ಬಿಲ್ಲು 7,500 ಕಟ್ತಾ ಇದ್ದೀನಿ ಪರ್ ಮಂತ್. ಟೆಂಪ್ರವರಿಯಿಂದ ನಾನು ತಗೊಳ್ತಾ ಇರೋದ್ರಲ್ಲಿ ಈಗ ನಂದು ಮುಗಿದಿದೆ. ಮುಗಿದಾದ್ಮೇಲೆ ಪರ್ಮನೆಂಟ್ ಸಪ್ಲೈಗೆ ಅಪ್ಲೈ ಮಾಡಿದ್ದೀನಿ. ಇದು ಕೊಡ್ಲಿಕ್ಕೆ ಬರೋದಿಲ್ಲ OCCC ಅಂತ. ಅದನ್ನು ಡಿಸ್ಕನೆಕ್ಷನ್ ಮಾಡ್ಕೊಂಡು ಹೋದರೆ ತಿರ್ಗಾ ಟೆಂಪ್ರವರಿನೂ ಕೊಡಲ್ಲ. ಈಗ ಆ ಪರಿಸ್ಥಿತಿ. ಕೇಸ್ ನಂಬರ್ 3, ಡೆಮಾಲಿಷನ್ ಮಾಡಿ ಮನೆ ಕಟ್ಟಿದ್ರೂ ಸಮಸ್ಯೆ ಆಗಿದೆ. ಇದಕ್ಕೆ ಕನೆಕ್ಷನ್ಗೋಸ್ಕರ 2 ಮಂತ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಅದೇ ಏನೋ ಇವಾಗ ಹೊಸ ಇದು ಡೆಮಾಲಿಷ್ ಮಾಡಿ ಇದು ಮಾಡಿರೋದು. ಅದೇ ಏನೋ ನಾವು ಪ್ಲ್ಯಾನ್ ಸ್ಯಾಂಕ್ಷನ್ ಎಲ್ಲ ನಾವು ತೊಗೊಂಡಿದ್ದೀವಿ. ಅದೇನೋ OC ಇದಕ್ಕೆ ಬೇಕಾಗತ್ತೆ ಅಂತ ಇದು ಮಾಡ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ತಾಪತ್ರ ಆಗ್ತಾ ಇದೆ. ಸೊ ಇನ್ನೂ ಸಿಗ್ತಾ ಇಲ್ಲ. ಟೆಂಪ್ರವರಿ ಇದೆ. ಇವಾಗ ನಾವು ಅರೌಂಡ್ 700 rupees ಟೆಂಪ್ರವರಿ ಪೇ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳು. ಸೊ ದಟ್ ನಮಗೆ ಪರ್ಮನೆಂಟ್ ಕನೆಕ್ಷನ್ ಸಿಕ್ತು ಅಂದರೆ ಇಟ್ಟು ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇದರಿಂದ ಬೆನಿಫಿಟ್ ಆಗುತ್ತೆ. ಸರ್ಕಾರ ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡುತ್ತೇವೆ ಅಂತ ಹೇಳಿಕೊಂಡು ಬಂದಿದೆ. ಸರ್ಕಾರ ಈ ಕುರಿತು ಯಾವ ನಿರ್ಧಾರಕ್ಕೆ ಬರಲಿದೆ ಅನ್ನೋದನ್ನ ಕಾದು ನೋಡಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.